जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। ಸದ್ಗುರುದೇವನನ್ನು ಹೃದಯಾರ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮುಖರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕರನ್ನು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ತಾಯಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ, ಇಲ್ಲಿ ವಿಷಯ ಏನು ಅಂತ ಕೇಳಿದರೆ, ವಿಧಿ ಬರಹ ಯಾರನ್ನು ಬಿಟ್ಟಿಲ್ಲವನ್ನ, ವಿಧಿ ಲೇಖ್ಯವನ್ನು ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ವಿಧಿ ಬರಹ ಯಾರನ್ನೂ ಬಿಟ್ಟಿಲ್ಲ. ಅದು ತನ್ನ ಕೆಲಸವನ್ನು ತಾನು ಮಾಡುವುದೇ. ಅದು ಎಲ್ಲಿ ಹೊಕ್ಕಿ ಅಂದ್ರೆ ಬಡವರ ಮನೆಗೆ, ರಾಜ್ಯರ ಮನೆಗೆ, ವಿಧಿಯಾಟ. ದೇವಾನುದೇವತೆಗಳನ್ನು ಸಹಿತ ಬಿಟ್ಟಿಲ್ಲದ ವಿಧಿ. ಹೆಂಗ್ರಿ ದೇವಾನುದೇವತೆಗಳನ್ನು ಹೆಂಗೆ ಬಿಟ್ಟಿಲ್ಲ? ದೇವತೆಗಳಿಗೆ ಹೆಂಗೆ ಕಾಡೈತದ ವಿಧಿ ಅಂತ ಕೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನು 10ನೇ ಅವತಾರದಲ್ಲಿ ಆಲದ ಗಿಡದ ಬುಡಕ ಕುಳಿತಾಗ ಬೇಡನು ಏನು ಮಾಡಿದ? ಪರಮಾತ್ಮನ ಪಾದದಲ್ಲಿ ಪದ್ಮ ಇತ್ತು. ಆ ಪದ್ಮ ಏನು ಮಾಡ್ತತ್ತಂದ್ರೆ ಚಕ 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 ಹೊಳಿತಿತ್ತದು. ಬೇಡ ಇಲ್ಲಿ ಪಕ್ಷಿ ಕುಂತದ ಅಂತ ತಿಳ್ಕೊಂಡ ಬಾಣವನ್ನು ಬಿಟ್ಟ. ಆಗ ಪರಮಾತ್ಮನ ಅವತಾರ ಅಂತ್ಯವಾಯಿತು. 60,000 ಮಕ್ಕಳಿದ್ದರು ಪರಮಾತ್ಮನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ. ಒಂದಲ್ಲ ಎರಡಲ್ಲ 60,000 ಮಕ್ಕಳಿದ್ರು. ಮರಣ ಕಾಲದಲ್ಲಿ ಯಾರೂ ಆಗಲಿಲ್ಲ. ಸೋಳ 1000 ಹೆಂಡಂದಿರಿದ್ದರು, ಯಾರೂ ಆಗಲಿಲ್ಲ. ಕೃಷ್ಣಾವತಾರ ಪರಮಾತ್ಮಂದು ಆ ವಿಧಿಬರವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಪುಣ್ಯಾತ್ಮರೇ, ಸಾಧ್ಯ ಆಕತ್ತೇನಂದ್ರೆ ಸಾಧ್ಯ ಆಗುವುದಿಲ್ಲ. ಹರಿಶ್ಚಂದ್ರ ರಾಜ ಚಾಂಡಾಲನ ಆಳಾಗಿ ದುಡಿದನು.
ಹಚ್ಚಿತು ಹೋದ ವಿಧಿಯಲ್ಲೇ ಚಾಂಡಾಲನ ಆಳನ್ನಾಗಿ ಮಾಡಲಿಕ್ಕೆ ಹಚ್ಚಿತು ವಿಧಿ. ಪುಣ್ಯಾತ್ಮರೇ, ಪಾಂಡವರನ್ನು ಜೂಜಾಟವನ್ನು ಆಡಲಿಕ್ಕೆ ಹಚ್ಚಿತು ವಿಧಿ. ಜೂಜಾಟವನ್ನು ಆಡಿ ಎಲ್ಲವನ್ನು ಸೋತು ವನವಾಸಕ್ಕೆ ಕಳಿಸಿತು ಬಾಪು ವಿಧಿ. ವನವಾಸಕ್ಕೆ ಹೋದಾಗ ಒಂದು ಅಜ್ಞಾತವಾಸಕ್ಕೆ ಹೋದಾಗ, ವನವಾಸ ಮುಗಿದು ಒಂದು ಅಜ್ಞಾತವಾಸಕ್ಕೆ ಹೋದಾಗ ವಿರಾಟನ ಮನೆಯಲ್ಲಿ ದ್ರೌಪದಿ ಕೆಲಸವನ್ನು ಮಾಡುತ್ತಿರುವಾಗ ದಾಸಿ ಕೆಲಸವನ್ನು ಮಾಡುತ್ತದೆ. ಆವಾಗ ಕೀಚಕ ಈ ಮಹಾತಾಯಿ ಮೇಲೆ ದೌರ್ಬಲ್ಯವನ್ನು ಮಾಡಿದ. ಅಗ್ನಿಯಿಂದ ಹುಟ್ಟಿದವಳು ದ್ರೌಪದಿ. ಸುಡುವಂಥ ಸಾಮರ್ಥ್ಯ ಅವಳಿಗೆ ಇತ್ತ ಕರೆ, ಪರಂತು ವಿಧಿಯಾಟವನ್ನು ಮೀರಲಿಕ್ಕೆ ಬಾರದ್ದಾಯಿತು. ಆಗ ತುರ್ಬವನ್ನು ಬಿಚ್ಚಿದಾಗ ಪರಮಾತ್ಮ ನಿನ್ನ ಮುಂದೆ ತುರ್ಬ ಕಟ್ಟಿಸ್ತಂತ ಹೇಳಿದ ದ್ರೌಪದಿ ದುರ್ಬವನ್ನು ಬಿಚ್ಚಿಬಿಟ್ಟಳು. ಜಗತ್ತಿಗೆ ಗೊತ್ತಾಯಿತು ಆಕಿ ಅವಮಾನ. ಜಗತ್ತು ನೋಡಿತು. ಜಗತ್ತು ನೋಡಿತು. ಕೀಚಕ ಅವಳನ್ನು ಮುಟ್ಟಬೇಕಂತೇಳಿ ಬೇಕಾದ ಮಾಡಿದ. ಶರಗವನ್ನು ಹಿಡಿದ ಜಗ್ಗಿದ. ಹೋಗಿ ದಪ್ಪನ ಬಿದ್ದು ರಕ್ತವನ್ನು ಮಾಡಿಕೊಂಡ್ಲ. ಗಾಯಗಳಾಗಿ ಐದು ಮಂದಿ ಹೀರುವರಿದ್ದರೂ ಕೂಡ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ವಿಧಿಯಾಟವನ್ನು ಮೀರಿದ್ರನಂತ ಕೇಳಿದ್ರೆ ಮೀರುವುದು ಅವರಿಂದ ಆಗಲಿಲ್ಲ. ಅಂಥ ಬಾಪು ವಿಧಿ ಅದು. ಎಂಥ ವರವನ್ನು ಬೇಡಿತೀನಿ ನೋಡು ವಿಧಿಯಾಟ. ವಿಧಿ ಬರಹ ಯಾರನ್ನು ಬಿಟ್ಟಿಲ್ಲವಣ್ಣ, ಕಾಮನು ಸುಟ್ಟ ಶಿವನು ವಿಧಿ ಬರಹ ಸುಡದಾದ, ನೇಮದಂತೆ ತಿರುಗಿ ಭಿಕ್ಷಾಟನ ಮಾಡಿದ. ವಿಧಿ ಬರಹ ಯಾರನ್ನು ಬಿಟ್ಟಿಲ್ಲವಣ್ಣ. ಪರಮಾತ್ಮನನ್ನು ಮನೆಗೆ ಭಿಕ್ಷೆ ಪಾತ್ರೆಯನ್ನು ತೆಗೆದುಕೊಂಡು ಭಿಕ್ಷೆಯನ್ನು ಬೇಡಲಿಕ್ಕೆಚ್ಚಿತು. ಪರಮಾತ್ಮ ಕಾಮನನ್ನು ಸುಟ್ಟ ಪರಂತು ವಿಧಿಯನ್ನು ಸುಡುದ ಆ ಪರಮಾತ್ಮನಿಂದ ಆಗಲಿಲ್ಲ. ನಮ್ಮಂಥವರ ಪಾಡೇನು? ಅಂಥ ಮಹಾನ ವೀರರು ಅನಂತ ಕಷ್ಟಗಳನ್ನು ಅನುಭವಿಸಿದ್ದಾರೆ ಪುಣ್ಯಾತ್ಮರೇ. ನಮ್ಮ ಕಷ್ಟ ಯಾರು ಏನಿದೆ ಒಂದು ಕೂದಲು ಎಳೆಯಾಗಂಗಿಲ್ಲ.
ಹಂಗೆ ವಿಧಿಯನ್ನು ತಪ್ಪಿಸಲಿಕ್ಕೆ ಯಾರಿಗೂ ಬರುವುದಿಲ್ಲ. ಪರಮಾತ್ಮನಿಗೂ ಬಂದಿಲ್ಲ ಅಂದ ಪರಂತು ನಮಗೆ ಹೆಂಗೆ ಬರ್ತೈತಿ ವಿಧಿಯನ್ನು ಮೀರಲಿಕ್ಕೆ? ವಿಧಿ ಇಲ್ಲಿ ತಂದು ಹಚ್ಚೈತದ. ಎಲ್ಲಿ? ಬೆಳಗಾಮದಲ್ಲಿ ತಂದು ಹಚ್ಚೈತದ ವಿಧಿ. ಏನೇನು ಮಾಡಿತು? ಅಕ್ಕ ಮಹಾದೇವಿ ವಚನವನ್ನು ಬರೆದದ್ದಕ್ಕಾಗಿ ವಿಧಿಯಾಟ ಏನೇನು ಮಾಡಿತು ಪರಮಾತ್ಮನಿಗೆ ಗೊತ್ತು. ಅವಮಾನ ಮಾಡಿಸಿತು, ಊರಾಗೆಲ್ಲ ಎಲ್ಲ ಕಡೆ ಅವಮಾನ ಮಾಡಿಸಿತು. ಅದು ಅಕ್ಕ ಮಹಾದೇವಿ ವಚನ ಬರೆದದ್ದಕ್ಕಾಗಿ. ಬಾಪು ಇದೆಯೇ ನಿನಗೆ ಬಲ್ಲಿದವರು ಬೇರಾರುಂಟಿಲ್ಲ, ಎಲ್ಲಿಗೆ ಅಸ್ತಿ ಹಚ್ಚು, ನಾನು ಧೀರನಾಗಿದ್ದೇನೆ, ವೀರನಾಗಿದ್ದೇನೆ, ಎದಕ್ಕೂ ಒಳಗಾಗಂಗಿಲ್ಲ. ಸದ್ಗುರುನಾಥನ ಕೃಪೆ ಇತ್ತಂದ್ರೆ ಯಾರದ ಏನೂ ನಡೆಯಂಗಿಲ್ಲ. ಗುರು ಕೃಪೆ ಅಂದ್ರೆ ದೊಡ್ಡದು. ಅದಕ್ಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನು ಹೇಳ್ಕೊಂಡು ಬಂದಾರ? ಗುರು ಬ್ರಹ್ಮ ಅಂತ ಹೇಳ್ಕೊಂಡು ಬಂದಾರ. ಎಲ್ಲ ಗುರುವನ್ನ ಅಂತ ಹೇಳ್ಯಾರಂದ ಬಳಿಕ ಗುರುಕೃಪಾದಿಂದ ಏನೈತಿ? ಯಾವುದು ಭಯವಿಲ್ಲ. ವಿಧಿ ಪರಮಾತ್ಮನನ್ನು ಪರಮಾತ್ಮ ಇದ್ರೂ ಕೂಡ ಹಂಗೆ ಮಾಡಕ್ಕೆ ಹಚ್ಚುತ್ತದ ವಿಧಿಯಾಟ. ಇನ್ನು ಶ್ರೀರಾಮಚಂದ್ರನನ್ನು ರಾಮಾವತಾರ, ಮಹಾವಿಷ್ಣುವಿನ ಅವತಾರ, ರಾಜವೈಭವದಲ್ಲಿ ಜನಿಸಿರತಕ್ಕಂಥ ಪರಮಾತ್ಮ ಏನು ಮಾಡಲಿಕ್ಕೆ ಹಚ್ಚಿತು? 14 ವರ್ಷ ವನವಾಸದಲ್ಲಿ ಕಳೆಯಬೇಕಾಯಿತು. ಜಾನಕಿ ಮಹಾಲಕ್ಷ್ಮೀ ದೇವಿ ಭೂಮಿಯಿಂದ ಹುಟ್ಟಿರ್ತಕ್ಕಂಥ ಮಹಾತಾಯಿ ಸೀತಾ ಮಾತೆ ಅರಮನೆಯಲ್ಲಿ ಬೆಳೆದಿರತಕ್ಕಂಥವಳು. ಆದರೆ ವಿಧಿಯಾಟ ವನವಾಸವನ್ನು ಸೋಸಲಿಕ್ಕತ್ತಿತು ಪುಣ್ಯಾತ್ಮರೇ. ಆ ಕಾರಣಕ್ಕಾಗಿ ನಾವು ಚಿಂತೆಗೊಳಗಾಗಬಾರದು, ಚಿಂತನವನ್ನು ಮಾಡಬೇಕು. ನಂಬದ ಹಿಂಗಾತು ಅಂಥೇಳಿ ಚಿಂತೆಯನ್ನು ಮಾಡಿದ್ದಾದ್ರೆ ಚಿಂತನೆ ಹತ್ತಂಗಿಲ್ಲ. ಪರಮಾತ್ಮನಿಗೆ ಏಕತ್ವ ಆಗಬೇಕು, ಮನಸ್ಸನ್ನು ಹಚ್ಚಬೇಕು. ತನು ನಿನ್ನದೋ ರಂಗ ಮನ ನಿನ್ನದೋ, ಅನುದಿನದಲ್ಲಿ ಸುಖ ದುಃಖ ನಿನ್ನದೋ. ದಾಸರ ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಹೇ ಪರಮಾತ್ಮ ಸದ್ಗುರುನಾಥ, ಸುಖನೂ ನಿಂದ ದುಃಖನೂ ನಿಂದ ಐತಿ. ಎಷ್ಟು ಸುಂದರವಾದಂಥ ಹಾಡವನ್ನು ನಿರ್ಮಾಣ ಮಾಡಿದ್ದಾರೆ ಪುರಂದರದಾಸರು. ತನು ನಿನ್ನದೋ ರಂಗ ಮನ ನಿನ್ನದೋ, ಅನುದಿನದಲ್ಲಿ ಸುಖ ದುಃಖ ನಿನ್ನದೋ. ತನು ನಿನ್ನದೋ ರಂಗ ಮನ ನಿನ್ನದೋ. ಹೆಂಗೆ ಹೇಳ್ಯಾರ ನೋಡಿ, ತನುನಿಂದ ಮನನಿಂದ
ಅನುದಿನದಲ್ಲಿ ಸುಖಾಣುವಿನಿಂದ ದುಃಖ ನಿನ್ನಿಂದ ತಿಳ್ಕೊಂಡು ಬಂದ. ನಾವೇನು ಮಾಡ್ತೀವ, ನೀವೇನು ಮಾಡ್ತೀರಿ? ಸುಖ ಬಂದಾಗ ಹಿಗ್ಗತೀರಿ, ದುಃಖ ಬಂದಾಗ ಕುಗ್ಗತೀರಿ. ಒಂದೇ ಇರೋದು. ಸುಖ ಬಂದಾಗೂ ಹಾಗೇ ಇರಬೇಕು, ದುಃಖ ಬಂದಾಗೂ ಹಾಗೇ ಇರಬೇಕು. ಏನು ಮಾಡ್ಕೋಬೇಕು? ನಾವು ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕು. ಪರಮಾನಂದ ಪ್ರಾಪ್ತಿಯನ್ನು ಮಾಡಿಕೊಂಡು ಪರಮಾತ್ಮನಾಗಿ ಆನಂದದಿಂದ ಬ್ರಹ್ಮಜ್ಞಾನದಲ್ಲಿ ಕಾಲ ಕಳೆದು ಇಷ್ಟ ಮಾಡಿಕೆರಿಂದ ಸದ್ಗುರುನಾಥನಿಗೆ ಪುಷ್ಪಾದಿಗಳನ್ನು ಪಾದಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮನೇ ನಮಃ. ಹರಿ ಓಂ.